ಹೋರಿ ಅಂದರೆ ಇದಪ್ಪ. ಸ್ನೇಹಿತರೆ, ನಾವಿವತ್ತು ಬಿ ಬೆಟ್ಟದ ಜಾತ್ರೆಯಲ್ಲಿ ಹೋರಿ ಸೋಮೇಗೌಡರು ಮತ್ತು ಮಕ್ಕಳು ಮೆಣಸಿನಹಳ್ಳಿ ಚನ್ನಪಟ್ಟಣ ರಾಮನಗರ ಅವರ ಒಂದು ಬೀಜದ ಹೋರಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸಾಲು ಸಾಲು ಬೀಜದ ಹೋರಿಗಳನ್ನು ಅವರು ನಿಲ್ಲಿಸಿದ್ದಾರೆ. ಸೊ ಕೃಷಿಯಲ್ಲಿ ಬೀಜದ ಹೋರಿಗಳ ಒಂದು ಅವಶ್ಯಕತೆ ಪ್ರಾಮುಖ್ಯತೆ ತುಂಬ ಇದೆ. ಶಿವಪುರಾಣದಲ್ಲಿ ಹೇಳ್ತಾರೆ, ಒಂದು ನಂದಿಯನ್ನು ಸಾಕುವುದು 1,00,000 ಹಸುಗಳನ್ನು ಸಾಕಕ್ಕೆ ಸಮಾನ ಅಂತ. ಇಲ್ಲಿ ನಾವು ಪಶುಗಳ ಸಂತಾನ ಅಭಿವೃದ್ಧಿ ಆಗಬೇಕು ಅಂದರೆ ಬೀಜದ ಹೋರಿಗಳ ಅವಶ್ಯಕತೆ ಎಷ್ಟಿದೆ ಅಂತ ನಾವು ವೇದ ಪುರಾಣಗಳಲ್ಲಿ ನಾವು ತಿಳ್ಕೊಬೋದು. ಮತ್ತು ವೇದ ಕಾಲದ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಬಲಿಷ್ಠದ ಬೀಜದ ಹೋರಿಗಳು ಹುಟ್ಟಲಿ, ಹಸುಗಳ ಸಂತತಿ ಬೆಳೀಲಿ ಅಂತ. ಸೊ ಪ್ರಸಿದ್ಧ ಹಳ್ಳಿಕಾರ್ ಪೋಷಕರಾದಂತಹ ಹೋರಿ ಸೋಮೇಗೌಡರು ಅವರು 3 ದೊಡ್ಡ ಬೀಜದ ಹೋರಿಗಳನ್ನು ಮತ್ತು ಚಿಕ್ಕ ಚಿಕ್ಕ ಬೀಜದ ಹೋರಿಗಳನ್ನು ತಂದಿದ್ದಾರೆ. ಹೋರಿಗಳು ಭಾರೀ ಭಯಾನಕವಾಗಿದ್ದು ಗೀಳಿಡ್ತಾ ಇದ್ದಾವೆ. ಆಲ್ರೆಡಿ ಜನ ನೋಡೋದಕ್ಕೆ ಸೇರಿದ್ದಾರೆ. ಸರ್ ನಮಸ್ಕಾರ. ಎಷ್ಟು ಜೊತೆ ಹೋರಿಗಳನ್ನು ತಂದಿದ್ದೀರಾ? ಇವು ಬೀಜದ ಹೋರಿಗಳು ಒಂದೊಂದೇ. ಎಷ್ಟು ಹಲ್ಲಿದೆ ಸರ್ ಇದು? ಕಡೆ ಬಿದ್ದವೆ ಎಲ್ಲ ಒಬ್ಬರುವೇನಾ ಇವು ಸೋಮೇಗೌಡರು? ಓಕೆ, ಸ್ವಲ್ಪ ಈ ಕಡೆ ಬನ್ನಿ. ಸ್ವಲ್ಪ ಈ ಕಡೆ ಬನ್ನಿ ಸರ್.